ಹಾಯ್ ಗಾಯ್ಸ್, ನಾನು ಲೋಕೇಶ್ ಮಂಡ್ಯ ಬಂದಿದ್ದೀನಿ ನೋಡಿ. ನಮ್ಮ ತೀರ್ಥಹಳ್ಳಿ ಹತ್ರ ಇಲ್ಲಿ ದೇವಸ್ಥಾನ ಇದೆ ನೋಡಿ. ನನ್ನ ಹಿಂದೆ ಈ ದೇವಸ್ಥಾನ ಹೆಂಗಿದೆ, ಏನೇನಿದೆ ಅಂತ ಮಾಡೋಣ, ತೋರಿಸೋಣ ಬನ್ನಿ, ಸಪೋರ್ಟ್ ಮಾಡಿ. ಹಿಂದೆ ಇರೋ ದೇವಸ್ಥಾನ ಇದು ನೋಡಿ, ಹಳೇ ಕಾಲದ ದೇವಸ್ಥಾನ ಇದು. ಆದರೆ ಏನಪ್ಪ ಅಂದರೆ ಮೇಂಟೆನೆನ್ಸ್ ಇಲ್ಲ, ತುಂಬ ಇದಾಗಿದೆ. ಆದರೂ ಎಷ್ಟು 820 ವರ್ಷ ಏನೇ ಹೇಳಿದರು. ಹಳೇ ಕಾಲದ್ದು ಜಮಾನದ್ದು ದೇವಸ್ಥಾನ ಇದು. ಎಷ್ಟು ಸುಂದರವಾದ ಆಗಿನ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ನೋಡಿ, ಯಾವ ಥರ ಇದೆ. ಇನ್ನೂಪ್ಪ ನಮ್ಮ ಈಗಿನ ಕಾಲದಲ್ಲಿ ಆಗುತ್ತಾ? ಆದರೆ ಏನಪ್ಪ ಅಂದರೆ ಮೇಂಟೆನೆನ್ಸ್ ಇಲ್ಲ ಅಷ್ಟೇ. ನೋಡಿ ಕಲ್ಲಲ್ಲಿ ಯಾವ ಥರ ಕೆತ್ತಿದ್ದಾರೆ ಅಂತ ಇದೆ. ಇನ್ನೂ ಉಳ್ಕೊಂಡಿದೆ ಅಂದರೆ ಎಷ್ಟು ಕಾಲು ಮುತ್ತಾತ ಎಷ್ಟೋ ತಾತಗಳು ಹೊಂಟೋದ್ರಿ ಜೀವನದಲ್ಲಿ. ಶಿವಂದಿದು 800 ವರ್ಷ, ಒಂದು 50 ಪಿಡಿ 30 ಪಿಡಿ ಆಗಿರ್ತದೆ ನೋಡಿ. ಕಲ್ಲಲ್ಲಿ ಯಾವ ಸುಂದರವಾದಂಗೆ ಎಷ್ಟು ದೇವರೇ ಇದೇನೋ ಥರ ಇಲ್ಲೇ ಕೆತ್ತಿದ್ದಾರೆ. ದೇವರನ್ನು ಇನ್ಯಾವ ಥರ ಫೀಲ್ ಮಾಡ್ಕೊಂಡಿದ್ರು ಅವರು ನೋಡಿ. ಇದು ನಂದಿ, ನಮ್ಮ ಬಸವಣ್ಣನ ಈ ಮುಟ್ಟಿದ್ದಾರೆ ಪೂಜೆ. ಗಣೇಶ್ ಬಾಬಾ ನಮ್ಮ ಗಣೇಶ್ ದಾದಾ ಯಾವ ಥರ ಕಟ್ಟಿದ್ದಾರೆ ಕಲ್ಲಲ್ಲಿ. ಶಿಲೆಯಲ್ಲಿ ಕಲಿತು ಅನ್ನೋ ಥರ ಒಂದು ಕಲ್ಲಲ್ಲಿ ಯಾವ ಥರ ಕೆತ್ತಿ ಅದನ್ನು ಕೂಡಿಸಿದ್ದಾರೆ ಅಂತ ನೋಡಿ. ಎಷ್ಟು ಸುಂದರವಾದ ಕಟ್ಟಿದ್ದಾರೆ ಅಂದರೆ ಈಗಿನ ಕಾಲದಲ್ಲಿ ಆಗುತ್ತಾ ನೋಡಿ. ಎಲ್ಲ ಹೋಗಿದೆ, ಆದರೂ ಇನ್ನೂ ಉಳ್ಕೊಂಡಿದೆ. ಮೇಂಟೆನೆನ್ಸ್ ಮಾಡಬೇಕಷ್ಟೆ ನೋಡಿ. ಸುಂದರವಾದ ಕಲ್ಲಲ್ಲಿ ಕೆತ್ತಿ ದೇವರು ಪೂಜೆ ಮಾಡಬೇಕು. ದೇವರಿಗೆ ಯಾವ ಥರ ಕೆತ್ತಿದ್ದಾರೆ ಅಂದರೆ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ಇದು ನಮ್ಮ ನಾಗದೇವತನ್ನೇ ಕಲ್ಲಲ್ಲಿ ಕೆತ್ತಿ ಇದು ಮಾಡಿದ್ದಾರೆ ಅಂದರೆ ಎಷ್ಟು ಸುಂದರವಾಗಿ. ಕಾಲದಲ್ಲಿ ಎಷ್ಟು ತಲೆ ಇತ್ತು ಅವರಿಗೆ. ಒಂದೊಂದು ಕಲ್ಲಲ್ಲಿ ಇಷ್ಟು ಥರ ಕೆತ್ತಬೇಕು ಅಂದರೆ ಸುಂದರವಾಗಿ ನಾವಿವತ್ತು ಕಣ್ಣಲ್ಲಿ ನೋಡಿ ಆನಂದ ಪಡಬೇಕಷ್ಟೆ. ಬನ್ನಿ, ಇನ್ನೊಂದು ದೇವಸ್ಥಾನ ಇದೆ, ನೋಡೋಣ ಹೆಂಗಾಗಿದೆ ಅಂತ. ಬನ್ನಿ ನೋಡಿ, ಇದೇ ದೇವಸ್ಥಾನ ಇಲ್ಲಿ ಇದೆ. ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ಪೂಜೆ ನಡೀತಾ ಇದೆ ಇಲ್ಲಿ. ಜೈ ಬಜರಂಗ್ ಬಲಿ ಕಿ ಜೈ. ಪೂಜೆ ನಡೀತಾ ಇದ್ದಾರೆ. ಇದೇ ಟೈಮಿಗೆ ಬಂದಿದ್ದೀವಿ ಪೂಜೆ ಟೈಮ್ಗೆ. ಜೈ ಆಂಜನೇಯ. ಇಲ್ಲಿ ಒಂದು ಏನಪ್ಪ ಅಂದರೆ ತೋರಿಸ್ಬೇಕಾಗಿರೋದು, ಆ ಜೈ ಆಂಜನೇಯಂಗೆ ಮೂರ್ತಿ ಮುರಿದೋಗ್ಬಿಟ್ಟಿದೆ. ತೋರಿಸ್ತೀನಿ. ಪೂಜೆ ನಡೀತಾ ಇದೆ. ಪೂಜೆ ಟೈಮ್ಗೆ ಬಂದಿದ್ದೀವಿ ಸಮಯಕ್ಕೆ ತಕ್ಕಾಗಿ. ಈ ಪೂಜೆ ನಡೀತಾ ಇರೋ ಟೈಮಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ನೋಡಿ. ನಮ್ಮದು ಅದೃಷ್ಟ ಅಷ್ಟೇ. ಸುಂದರವಾದ ಲೊಕೇಶನ್ ಇದು. ಎಷ್ಟು ಸುಂದರವಾದ ಲೊಕೇಶನ್ ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಮುರಿದಿರೋದು ಟಿಪ್ಪು ಕಾಲದಲ್ಲಿ ಮುರಿದೋಗಿರೋದಂತಿದು. ಟಿಪ್ಪು ಕಾಲದಲ್ಲಿ ಜೈ ಆಂಜನೇಯ. ಆದರೂ ಇವಾಗಲೂ ಪೂಜೆ ಮಾಡ್ತಾ ಇದ್ದಾರೆ. ಹೇಳ್ತಾರೆ ಮುರಿದೋಗಿರೋ ಮೂರ್ತಿ ಪೂಜೆ ಮಾಡಬಾರ್ದು ಅಂತ, ಆದರೂ ಇಲ್ಲಿ ಪೂಜೆ ಮಾಡ್ತಾವ್ರೆ ಆಂಜನೇಯಂಗೆ. ಆಗಿನ ಕಾಲದಲ್ಲಿ ಕಟ್ಟಿರೋದು ಸುಂದರವಾಗಿ ಕೆತ್ತಿದ್ದಾರೆ. ಆದರೆ ಇದು ನಮ್ಮ ನಂದಿ ಬಸವಣ್ಣ, ನಮ್ಮ ನಂದಿಯಣ್ಣ ಬಸವಣ್ಣ. ಮಳೆ ಕಾಲ ನೋಡಿ. ಶಿವನ ದೇವಸ್ಥಾನ ಇದು. ಪೂಜೆ ಮಾಡ್ತಾ ಇದ್ದಾರೆ. ಅದೇ ಟೈಮಿಗೆ ನಾವು ಬಂದಿದ್ದೇವೆ ಪೂಜೆ ಮಾಡೋ ಟೈಮ್ಗೆ. ಏನೋ ನಮ್ಮ ಅದೃಷ್ಟ ಅಷ್ಟೇ ನೋಡಿ. ಸುಂದರವಾಗಿರೋ ದೇವಸ್ಥಾನ ಇಂಥವೆಲ್ಲ ನೋಡಿ. ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಇದನ್ನು. ಇಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂದರೆ ಪೂಜೆ ಮಾಡಬೇಕು, ಆ ಥರ ಕೆತ್ತಿದ್ದಾರೆ. ಆದರೂ ಪೂಜೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಕಲ್ಲು ಯಾವ ಥರ ಕೆತ್ತಿದ್ದಾರೆ ಅವರು. ಇದು ದೇವಸ್ಥಾನ ಇದು ಕ್ಲೋಸ್ ಆಗಿದೆ. ಹೊರಗಡೆಯಿಂದನೇ ಶೂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದು ಎಲ್ಲ ಹೊರಗಡೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಗಣೇಶನ
ಗಣೇಶನ ಪಕ್ಕ ಲಕ್ಷ್ಮಿ ಪಾರ್ವತಿ ಎಲ್ಲ ಇದ್ದಾರೆ. ಎಷ್ಟು ಸುಂದರವಾಗಿ ಕಲ್ತಿದ್ದಾರೆ. ಒಂದೊಂದೇ ಕಲ್ಲಲ್ಲಿ ಕೆತ್ತಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ 800 ವರ್ಷ ಕಾಲ ಅಂದರೆ ಇವತ್ತು ಆಗುತ್ತಾ? ನೋಡಿ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಆಗಿನ ಕಾಲದಲ್ಲಿ. ಆಗ ಸತ್ಯ ಅಂತ ಒಂದಿತ್ತು, ಆದರೆ ಈಗಿಲ್ಲ ಸತ್ಯ. ನೋಡಿ ಒಂದೊಂದೇ ಕಲ್ಲಲ್ಲಿ ಕೆತ್ತಿದ್ದಾರೆ. ಒಂದೊಂದೇ ಕಲ್ಲಲ್ಲಿ ಕೆತ್ತಿ ಕೂಡಿಸಿ ಜೋಡಿಸಿ ಎಷ್ಟು ಸುಂದರವಾಗಿ ನೋಡಿ, ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ, ಎಷ್ಟು ಸುಂದರವಾಗಿ ಜೋಡಿಸಿದ್ದಾರೆ ಅಂತ. ಜೋಡಿಸಿ ಈಗಲೂ ಇದೆ ದೇವಸ್ಥಾನ. ಆದರೆ ಏನಪ್ಪ ಅಂದರೆ ಮೇಂಟೆನೆನ್ಸ್ ಇಲ್ಲ ಅಷ್ಟೇ. ಅದಕ್ಕೊಂದು ಪಾರ್ಕು ಗಾರ್ಡನ್ನು ಮಾಡಿ ದೇವರು ಜನಕ್ಕೆ ಬರೋ ಥರ ಇನ್ನೂ ಸುಂದರವಾಗಿ ಮಾಡಿದರೆ ಜನಕ್ಕೆ ಇಷ್ಟ ಆಗುತ್ತೆ, ಬರ್ತಾರೆ. ನಮ್ಮ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಎಷ್ಟು ಸುಂದರವಾಗಿ ದೇವಸ್ಥಾನ ಇದ್ದಾವೆ ಅಂತ. ಇನ್ನೂ ಬೇಜಾನ್ ದೇವಸ್ಥಾನ ಇದ್ದಾವೆ, ಆದರೆ ತೀರ್ಥಹಳ್ಳಿಲಿರೋದ್ರಿಂದ ಸುಂದರವಾದ ದೇವಸ್ಥಾನ. ಆ ಪಕ್ಕ ಇದೆ ಹೊಳೆ ಪಕ್ಕ ಇರೋ ದೇವಸ್ಥಾನ ಇದು. ನೋಡಿ ಒಂದೊಂದೇ ಕಲ್ಲಲ್ಲಿ ಕೆತ್ತಿದ್ದಾರೆ. ಹೆಂಗೆ ಕೆತ್ತಿದ್ದಾರೆ ಅಂದರೆ ದೇವರು ಬರೋ ಥರ ಕೆತ್ತಿದ್ದಾರೆ. ನಾವು ವಾಲ್ ಪೋಸ್ಟಲ್ಲಿ ನೋಡ್ತೀವಿ, ಅದು ಕಲ್ಲಲ್ಲಿ ಕೆತ್ತಿದ್ದಾರೆ ಆ ಟೈಮಲ್ಲಿ. ಈಗೆಲ್ಲ ವಾಲ್ ಪೋಸ್ಟ್ ಪೇಂಟ್ ಮಾಡಿಕೊಂಡು ಬರ್ತವೆ ಫೋಟೋಗಳು. ಆದರೆ ಆ ಟೈಮಲ್ಲಿ ಕಲ್ಲಲ್ಲಿ ಅಷ್ಟು ತಲೆಯಲ್ಲಿ ಇಟ್ಕೊಂಡು ಅವ್ರು ಕೆತ್ತಿದ್ದಾರೆ ಅಂದರೆ ಇನ್ನೆಷ್ಟು ಸುಂದರವಾಗಿ. ಇವತ್ತು ಕತೆ ಇಲ್ಲಿ ಮುಗೀತು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನೋಡಿ ಇಷ್ಟಪಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ ಎಂದು ನಾವು ಕೇಳ್ಕೊಳ್ಳುತ್ತೇವೆ. ಹೀಗೆ ನೋಡೋಣ, ಇನ್ನೂ ಒಂಚೂರು ಬೆಸ್ಟ್ ಕ್ವಾಲಿಟಿಯ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ. ನೋಡಿ ಇಷ್ಟಪಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.